ಇತ್ತೀಚಿನ ಒಂದು ವಿಷಯದಿಂದ ಇದಕ್ಕೆ ಸಂಬಂಧಿಸಿದ ಉದಾಹರಣೆ ಇದೆ. 2025 ಸೆಪ್ಟೆಂಬರ್ನಲ್ಲಿ ಜಿಎಸ್ಟಿ ರೇಟ್ನಲ್ಲಿ ಬದಲಾವಣೆ ಆದ ನಂತರ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ಗೆ 18% ಇದ್ದದ್ದು 5%ಗೆ ಇಳಿದಿದೆ ಎಂಬ ಮಾಹಿತಿ ಇದೆ. ಇಂಡಿಯನ್ ರೈಲ್ವೇಸ್ ತಮ್ಮ ರೇಲ್ ನೀರ್ ಬಾಟಲ್ ವಾಟರ್ ಬೆಲೆಯನ್ನು ಕಡಿಮೆ ಮಾಡಿದೆ. 1 ಲೀಟರ್ ಬಾಟಲ್ 20 ರೂಪಾಯಿಯಿಂದ 18 ರೂಪಾಯಿಗೆ, 500 ml ಬಾಟಲ್ 10 ರೂಪಾಯಿಯಿಂದ 9 ರೂಪಾಯಿಗೆ. ಇದೇ ರೀತಿ ರೈಲುಗಳಲ್ಲಿ, ನಿಲ್ದಾಣಗಳಲ್ಲಿ ಮಾರಾಟವಾಗುವ ಇತರ ಅನೇಕ ಬ್ರ್ಯಾಂಡ್ಗಳಿಗೂ ಇದೇ 1 ರೂಪಾಯಿಯಿಂದ ಕಡಿಮೆಯಾಗಿದೆ. ಆದರೆ ಕೆಲವು ಅಂಗಡಿಗಳು ರೈಲುಗಳಲ್ಲಿ ಇನ್ನೂ ಹಳೆಯ ಬೆಲೆಯಲ್ಲೇ, ಅಂದರೆ 10 ರೂಪಾಯಿ, 20 ರೂಪಾಯಿ ಇತ್ಯಾದಿಯಲ್ಲಿ ಮಾರುತ್ತಿರುವುದು ಕಂಡುಬರುತ್ತಿದೆ. ಕೆಲವೊಂದು ಖಾಸಗಿ ಅಂಗಡಿಗಳಲ್ಲಿ, ಪ್ರವಾಸಿ ಸ್ಥಳಗಳಲ್ಲಿ 20 ರೂಪಾಯಿ ಇದ್ದದ್ದು ಈಗ 18 ರೂಪಾಯಿ ಆಗಬೇಕಾದರೂ 20 ರೂಪಾಯಿ ಎಂದೇ ಕೇಳುತ್ತಿರುವ ಸಂದರ್ಭಗಳೂ ಇವೆ. ಆದ್ದರಿಂದ ನೀವು ಹೇಳಿದಂತೆಯೇ ಏನೇ ಖರೀದಿ ಮಾಡಿ ಎಂಆರ್ಪಿ ಖಂಡಿತ ನೋಡಿ. ಅಂಗಡಿಯವರು ಎಂಆರ್ಪಿಗಿಂತ ಹೆಚ್ಚಿಗೆ ಕೇಳಿದರೆ ವಿರೋಧಿಸಿ ಅಥವಾ ಬೇರೆ ಕಡೆ ತೆಗೆದುಕೊಳ್ಳಿ. ಇದು ಸಣ್ಣ ಖರ್ಚುಗಳಲ್ಲಿ ದೊಡ್ಡ ಉಳಿತಾಯ ತರುತ್ತದೆ. ತಿಂಗಳಿಗೆ 50ರಿಂದ 100 ರೂಪಾಯಿ ಸಹ ಸಾಧ್ಯ. ಈ ಜಾಗೃತಿ ಇಟ್ಟುಕೊಂಡರೆ ನಮ್ಮ ಜೇಬಿಗೆ ಒಳ್ಳೆಯದು. ನೀವು ಇತ್ತೀಚೆಗೆ ಇಂತಹ ಏನಾದರೂ ಅನುಭವಿಸಿದ್ದೀರಾ?